ಲವ್ OTP. ಒಂದು ಏರಿಯಾದಿಂದ ಒಂದು ಏರಿಯಾಗೆ ಹೋಗೋದಕ್ಕೆ ಬೈಕೋ ಕ್ಯಾಬೋ ಬುಕ್ ಮಾಡಿದ್ರೆ ಜರ್ನಿ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಫಸ್ಟ್ ಕೇಳದೆ OTP ಏನ್ ಬಾಸ್ ಅಂತ. ಆದ್ರೆ ಬದುಕಲ್ಲಿ ಬರೋ ಲೈಫ್ ಪಾರ್ಟ್ನರ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಕ್ಕೂ ಮುಂಚೆ ಮನುಷ್ಯ ಈ ಅಥೆಂಟಿಕೇಶನ್ ಕಂಪ್ಯಾಟಿಬಿಲಿಟಿಗಳನ್ನ ಎಷ್ಟು ಮಟ್ಟಕ್ಕೆ ಕನ್ಸಿಡರ್ ಮಾಡ್ತಾನೋ ಇಲ್ವೋ ಗೊತ್ತಿಲ್ಲ. ಆದ್ರೆ ರಿಲೇಶನ್ಶಿಪ್ ಅಲ್ಲಿ ಬೇರೆ OTP ನ ಎಕ್ಸ್ಪೀರಿಯನ್ಸ್ ಮಾಡೋದಂತೂ ತುಂಬಾನೇ ಕಾಮನ್. ಎಸ್ ಅದ್ರ ಬಗ್ಗೆನೇ ಈ ಸಿನಿಮಾ ಮಾತಾಡುತ್ತೆ. ಅಂಡ್ ಇಲ್ಲಿ OTP ಅಂದ್ರೆ ಓವರ್ ಟಾರ್ಚರ್ ಪ್ರೆಷರ್. ಈ ಜರ್ನಿಯನ್ನ ಈ ಸಿನಿಮಾದಲ್ಲಿ ಪ್ಯಾಕ್ ಮಾಡಿದ್ದಾರೆ. ಬನ್ನಿ ಹಾಗಿದ್ರೆ ತಡ ಮಾಡೋದ್ ಬೇಡ. ಸಿನಿಮಾ ಹೇಗಿದೆ? ಸಿನಿಮಾ ಸೇಫ್ ಆಗಿ ಸ್ಟಾರ್ಟ್ ಆಗಿ ಸೇಫ್ ಆಗಿ ಡೆಸ್ಟಿನೇಷನ್ ನ ರೀಚ್ ಆಗುತ್ತಾ? ಈ ಒಂದು ಜಾಲಿ ರೈಡು ಸ್ಮೂತ್ ಆಗಿತ್ತಾ, ಕಷ್ಟ ಆಯ್ತಾ, ಎಲ್ಲವನ್ನ ಇವತ್ತಿನ ರಿವ್ಯೂ ಹೇಳ್ತೀನಿ. ಬನ್ನಿ ನೋಡ್ಕೊಂಬರೋಣ. ಹಾಯ್, ಎಲ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಖಡಕ್ ಸಿನಿಮಾ. ನಾವು ಮಾಡುವಂತಹ ರಿವ್ಯೂಗಳು ನಿಮ್ಗೆ ಇಷ್ಟ ಆಗೋದಾದ್ರೆ ಮಾತ್ರ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ಸಿನಿಮಾವನ್ನ ಬರ್ದು ಡೈರೆಕ್ಟ್ ಮಾಡಿ ಲೀಡ್ ರೋಲ್ ಅಲ್ಲಿ ಕಾಣಿಸ್ಕೊಂಡಿರೋದು ಅನೀಶ್ ಅವರು. ಇದು ಅವರ ಡೈರೆಕ್ಷನ್ ನ ಎರಡನೇ ಪ್ರಯತ್ನ. ಈ ಸಿನಿಮಾ ರೊಮ್ಯಾಂಟಿಕ್ ಡ್ರಾಮಾ ಜಾನರ್ಗೆ ಸೇರುವಂತಹ ಸಿನಿಮಾ. ಅಕ್ಷಯ್ ಒಬ್ಬ ನಾರ್ಮಲ್ ಮಿಡಲ್ ಕ್ಲಾಸ್ ಹುಡುಗ. ಅಪ್ಪ ಅಂದ್ರೆ ಭಯ, ಕ್ರಿಕೆಟ್ ಅಂದ್ರೆ ಪ್ರಾಣ. ಲವ್ ಅನ್ನೋ ಪದ ಕೇಳಕ್ಕೆ ಇಷ್ಟ ಇಲ್ಲದೆ ಇರುವಂತಹ ಅಪ್ಪನ ಬೈಕೆ ಅವನಾಯ್ತು, ಅವ್ನ ಕೆಲ್ಸ ಆಯ್ತು ಅಂತ ಆರಾಮಾಗಿರ್ತಾನೆ. ಆದ್ರೆ ಅಕ್ಷಯ್ ಜೀವನದಲ್ಲಿ ಬೇರೆ ಬೇರೆ ಹಂತದಲ್ಲಿ ಬರುವಂತಹ ಹುಡುಗಿರು ಇವನ ಲೈಫ್ ಇಂದ ಏನೇನ್ ಕಲ್ತ್ರು, ಅವರು ಇವನ್ ಲೈಫ್ ಬಂದ್ಮೇಲೆ ಇವನೇನ್ ಕಲ್ತ ಬಿಟ್ಟ, ಕೊನೆಗೆ ಆ ಹುಡುಗಿರಲ್ಲಿ ಯಾರು ಅಕ್ಷಯ್ ಜೊತೆಗೆ ಲವ್ ಅಲ್ಲಿ ಉಳ್ಕೊಂಡ್ರು ಅನ್ನೋದೇ ಸಿನಿಮಾದ ಪ್ಲಾಟ್. ಟಾಕ್ಸಿಕ್ ರಿಲೇಶನ್ಶಿಪ್ ಮತ್ತು ಒಂದು ಜೆನ್ಯೂನ್ ಲವ್ ನ ಚೆನ್ನಾಗಿ ಆನ್ ಪೇಪರ್ ಬರ್ಕೊಂಡಿದ್ದಾರೆ. ಅಂಡ್ ಅದಕ್ಕೆ ಅವರು ಸ್ಕ್ರೀನ್ ಪ್ಲೇ ನಲ್ಲಿ ಪೋಣಿಸಿರುವಂತಹ ಸೀನ್ಗಳು ಕೂಡ ಇಂಪ್ಯಾಕ್ಟ್ ಫುಲ್ ಆಗಿತ್ತು ಅಂತಾನೆ ಹೇಳ್ತೀನಿ. ಒಬ್ಬ ಹುಡುಗ ಹುಡುಗಿಯಿಂದ ಬಿದ್ರೆ ಕೆರಿಯರ್ ಚೊಂಬೆ ಅನ್ನೋದನ್ನ ಸಾಕಷ್ಟು ಸಿನಿಮಾಗಳಲ್ಲಿ ನೋಡಿದೀವಿ. ಅದನ್ನ ನ್ಯೂ ಏಜ್ ಫಾರ್ಮ್ಯಾಟ್ ಅಲ್ಲಿ ಈ ಸಿನಿಮಾದಲ್ಲಿ ಅನೀಶ್ ಅವರು ಅಚ್ಚುಕಟ್ಟಾಗಿ ಹೇಳಿದ್ದಾರೆ. ಓವರ್ ಟಾರ್ಚರ್ ಪ್ರೆಷರ್ ಅನ್ನುವಂತಹ ಥೀಮು ಸಿನಿಮಾದಲ್ಲಿ ನಡೀತಾ ಇದ್ರು ಆಡಿಯನ್ಸ್ಗೆ ಡೆಲಿವರ್ ಮಾಡೋದು ಮಾತ್ರ ಫನ್ ಅಂಡ್ ಎಂಟರ್ಟೈನ್ಮೆಂಟ್. ಇಲ್ಲಿ ನಿರ್ದೇಶಕರಾಗಿ ನಟನಿಗಿಂತ ಒಂದ್ ಕೈ ಜಾಸ್ತಿನೇ ಅನೀಶ್ ಅವರು ನನಗಿಷ್ಟ ಆದ್ರು. ಬಿಕಾಸ್ ಮೇಜರ್ಲಿ ಇಲ್ಲಿ ಬರುವಂತಹ ಕ್ಯಾರೆಕ್ಟರ್ಗಳಿಗೆಲ್ಲ ಒಂದು ಪರ್ಪಸ್ ಇದೆ. ಅವರ ಹಾವ ಭಾವ, ಲುಕ್ ಅಂಡ್ ಫೀಲು ಎಲ್ಲವೂ ಡಿಫ್ರೆಂಟ್ ಆಗಿದೆ. ಅಂಡ್ ಅದು ಕಥೆಯನ್ನ ಹೇಳೋ ವಿಧಾನಕ್ಕೆ ಹೆಲ್ಪ್ ಕೂಡ ಆಗಿದೆ. ಎಸ್ಪೆಷಲಿ ಲವ್ ಅನ್ನ ಹೇಟ್ ಮಾಡೋ ಅಪ್ಪ, ಫ್ರೆಂಡ್ಶಿಪ್ ಆದ್ರೆ ಓಕೆ, ಲವ್ ಆದ್ರೆ ಬೇಡ ಅನ್ನೋ ಫ್ರೆಂಡು, ಇವರ ಪಾತ್ರದ ಡಿಸೈನು ಇಲ್ಲಿ ಚೆನ್ನಾಗಿದೆ. ಇದನ್ನ ಒಂದು ಲವ್ ಸ್ಟೋರಿಗೆ ಮಾತ್ರ ಸೀಮಿತವಾಗಿ ಇಡದೆ ಅಪ್ಪ ಮಗನ ಒಂದು ಬಾಂಧವ್ಯದ ಕಥೆಯನ್ನ ಕೂಡ ಹೇಳಿದ್ದಾರೆ. ಅದು ಸಿನಿಮಾಗೆ ಬ್ಯಾಕ್ ಬೋನ್ ಆಗಿ ಇನ್ನಷ್ಟು ಪುಷ್ಟಿಯನ್ನ ಕೊಟ್ಟಿದೆ. ಬೇಸಿಕಲಿ ಸಿನಿಮಾದ ರೈಟಿಂಗು ಇದರ ಜೀವಾಳ. ಕ್ಯಾನ್ವಾಸ್ ಚಿಕ್ಕದೇ ಆದ್ರೂ ಲಿಮಿಟೆಡ್ ಪಾತ್ರಗಳಿದ್ರು ರೈಟಿಂಗ್ ಟ್ರೀಟ್ಮೆಂಟ್ ಫ್ರೆಶ್ ಆಗಿದೆ. ಎಲ್ಲೂ ಓವರ್ ದ ಬೋರ್ಡ್ ಹೋಗ್ತಿದ್ದಾರೆ ಅವ್ರು ಅನ್ವಾಂಟೆಡ್ ಆಗಿ ಇದನ್ನ ಪ್ಲೇಸ್ ಮಾಡಿದ್ದಾರೆ ಅಂತ ಅನ್ಸಲ್ಲ. ಪರ್ಫಾರ್ಮೆನ್ಸ್ ಗಳ ವಿಷಯಕ್ಕೆ ಬರೋದಾದ್ರೆ ಅನೀಶ್ ತಮ್ಮ ಪಾತ್ರವನ್ನ ಚೆನ್ನಾಗಿ ನಿಭಾಯಿಸಿದ್ದಾರೆ. ಟಾಕ್ಸಿಕ್ ರಿಲೇಶನ್ಶಿಪ್ ಅಲ್ಲಿ ಇರುವಂತಹ ಹುಡುಗನ ಮ್ಯಾನರಿಸಮ್ ಅಂಡ್ ಎಮೋಷನ್ಸ್ ಎಲ್ಲವನ್ನ ಚೆನ್ನಾಗಿ ಡೆಲಿವರ್ ಮಾಡಿದ್ದಾರೆ. ನಾಯಕಿಯರಾಗಿರುವಂತಹ ಸ್ವರೂಪಿಣಿ ಮತ್ತು ಜಾನ್ವಿಕಾ ಕಲಕೇರಿ ಅವರು ತಮಗೆ ಕೊಟ್ಟಿರುವಂತಹ ಪಾತ್ರವನ್ನ ಚೆನ್ನಾಗಿ ಡೆಲಿವರ್ ಮಾಡಿದ್ದಾರೆ. ಅವ್ರಿಗೆ ಈ ಸಿನಿಮಾದಲ್ಲಿ ಸಬ್ಸ್ಟೆನ್ಸ್ ಇದೆ ಅಂಡ್ ಸ್ಪೇಸ್ ಇದೆ. ಅದನ್ನ ಇಬ್ರು ಚೆನ್ನಾಗಿ ಬಳಸ್ಕೊಂಡಿದ್ದಾರೆ ಕೂಡ. ನನಗೆ ಸಿನಿಮಾದಲ್ಲಿ ತುಂಬಾ ಇಂಪ್ರೆಸ್ ಮಾಡಿದ್ದು ತೆಲುಗು ನಟ ರಾಜೀವ್ ಕನಕಲ ಮತ್ತು ಹೀರೋನ ಸೈಡ್ ಕಿಕ್ ಆಗಿರುವಂತಹ ನಾಟ್ಯರಂಗ ಅವರು. ಥ್ರೂ ಔಟ್ ದ ಸಿನಿಮಾ ಇವರಿಬ್ಬರ ಸೀನ್ಗಳು ಆಡಿಯನ್ಸ್ ಗಳನ್ನ ಹುಕ್ ಮಾಡಿಸುತ್ತೆ, ನಗ್ಸುತ್ತೆ, ಚೆನ್ನಾಗಿ ಎಂಟರ್ಟೈನ್ ಮಾಡುತ್ತೆ. ಅಷ್ಟೇ ಚೆನ್ನಾಗಿ ಎಕ್ಸೆಪ್ಷನಲ್ ಆಗಿ ಇವರಿಬ್ರು ಅಭಿನಯಿಸಿದ್ದಾರೆ ಕೂಡ. ಟೆಕ್ನಿಕಾಲಿಟೀಸ್ ಬಂದ್ರೆ ಸಿನಿಮಾ ಡೀಸೆಂಟ್ ಆಗಿದೆ. ಇದ್ದ ಚೌಕಟ್ಟಲ್ಲೇ ಎಲ್ಲವನ್ನ ಅಚೀವ್ ಮಾಡೋದಕ್ಕೆ ಹೋಗಿದ್ದಾರೆ ಅನ್ನೋದು ಖಂಡಿತ ಗೊತ್ತಾಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ಇದ್ದ ಚೌಕಟ್ಟಲ್ಲೇ ಏನೇನ್ ಬೆಟರ್ ಮಾಡಬಹುದಿತ್ತು ಅವೆಲ್ಲವನ್ನ ಮಾಡುವಂತಹ ಪ್ರಯತ್ನದಲ್ಲೂ ಇವರು ನಮ್ಮನ್ನ ಇಂಪ್ರೆಸ್ ಮಾಡ್ತಾರೆ. ಸಾಂಗ್ಗಳು ಡೀಸೆಂಟ್ ಆಗಿದೆ ಅಂತ ಅನಿಸ್ತು. ಬಟ್ ನನಗೆ ಪರ್ಸ್ನಲಿ ನಾನೇ ಬೇಡವಾ ಇಲ್ಲ ಪ್ರೀತಿ ಬೇಡವಾ ಅನ್ನೋ ಒಂದು ಹಮ್ಮಿಂಗ್ ಬರುತ್ತೆ. ಅದು ಫಸ್ಟ್ ಹಾಫ್ ಮತ್ತು ಸೆಕೆಂಡ್ ಹಾಫ್ ಅಲ್ಲಿ ಬೇರೆ ಬೇರೆ ಕ್ಯಾರೆಕ್ಟರ್ಗಳ ಮೂಲಕ ಬರುತ್ತೆ. ಅದ್ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇನ್ನು ನಮ್ಗೆ ಬೆಟರ್ ಆಗ್ಬೋದಿತ್ತು ಅಂತ ಅನ್ಸಿದ್ದು ಸಿನಿಮಾದ ಕ್ಯಾನ್ವಾಸ್. ಇದನ್ನ ಎರಡೂ ಭಾಷೆಗಳಲ್ಲಿ ಬೈಲಿಂಗ್ವೇಲ್ ಆಗಿ ಕನ್ನಡ ಮತ್ತು ತೆಲುಗು ಎರಡೂ ಭಾಷೆಗಳಲ್ಲಿ ಒಟ್ಟಿಗೆ ಶೂಟ್ ಮಾಡೋದಕ್ಕೆ ಪಟ್ಟಿರುವಂತಹ ಎಫರ್ಟ್ಸ್ ಒಳ್ಳೆದಿದ್ರು. ಅಲ್ಲಿ ತುಂಬಾ ಬಜೆಟ್ ಮತ್ತೆ ಟೈಮ್ ಹೋಗಿದೆ. ಅದನ್ನ ಆಪ್ಟಿಮಮ್ ಆಗಿ ಯೂಸ್ ಮಾಡಿ ಕನ್ನಡದಲ್ಲಿ ಇನ್ನೂ ಟೆಕ್ನಿಕಲಿ ರಿಚ್ ಆಗಿ ಇದನ್ನ ಪ್ರೆಸೆಂಟ್ ಮಾಡುವಂತಹ ಸ್ಪೇಸು ಅಂಡ್ ತಾಕತ್ತು ಎರಡು ಕತೆ ಮತ್ತು ನಿರ್ದೇಶಕರಿಗಿತ್ತು. ಸಿನಿಮಾದಲ್ಲಿ ಯೂಸ್ ಮಾಡಿರುವಂತಹ ಬೈಕ್ ಸೀಕ್ವೆನ್ಸ್ ನ CG, ಪ್ರೀ ಕ್ಲೈಮ್ಯಾಕ್ಸ್ ನ ಮಳೆ ಸೀಕ್ವೆನ್ಸ್ ಬೆಟರ್ ಆಗ್ಬೋದಿತ್ತು. ಎಲ್ಲಾ ಕ್ಯಾರೆಕ್ಟರ್ಗಳು ಅವರವರ ಟ್ರೈಟ್ಸ್ ಅಲ್ಲೇ ಸಿನಿಮಾದಲ್ಲಿ ನಡ್ಕೊಂಡು ಹೋಗ್ತವೆ. ಆದ್ರೆ ತುಳಸಿ ಶಿವಮಣಿ ಅವರ ಕ್ಯಾರೆಕ್ಟರ್ ಅಲ್ಲಿ ಆಗುವಂತಹ ಟ್ರಾನ್ಸಿಷನ್ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿರ್ಲಿಲ್ಲ. ಸಿನಿಮಾದ ಫಸ್ಟ್ ಹಾಫ್ ನ ಸ್ಟಾರ್ಟ್ ಓಕೆ ಇಷ್ಟ ಆಗುತ್ತೆ. ಬಟ್ ಹೋಗ್ತಾ ಹೋಗ್ತಾ ಸಿನಿಮಾದ ಟ್ರೀಟ್ಮೆಂಟ್ ನಮ್ಮನ್ನ ಅದರ ಝೋನ್ಗೆ ಹೇಳ್ಕೊಳುತ್ತೆ. ಈ ಎಲ್ಲಾ ಸಣ್ಣ ಪುಟ್ಟ ಲೋಪದೋಷಗಳಿದ್ರು ಸಿನಿಮಾ ಎಮೋಷನಲಿ ಹಾನೆಸ್ಟ್ ಆಗಿ ರೌಂಡ್ ಆಫ್ ಆಗುತ್ತೆ. ಅಬ್ಬರದ ಅಥವಾ ಒಂದು ಸಿನಿಮ್ಯಾಟಿಕ್ ಎಂಡಿಂಗ್ ಅಥವಾ ಕ್ಲೈಮ್ಯಾಕ್ಸ್ ಗಿಂತ ತುಂಬಾ ರಿಯಲಿಸ್ಟಿಕ್ ಆಗಿ ಸಿನಿಮಾ ಎಂಡ್ ಮಾಡಿದಂತಹ ರೀತಿ ಡೈರೆಕ್ಟರ್ ಅನೀಶ್ ಅವರ ಮೇಲೆ ಇನ್ನೂ ರೆಸ್ಪೆಕ್ಟ್ ಜಾಸ್ತಿ ಆಗೋಗ್ ಮಾಡ್ತು ನನಗೆ. ಖಡಕ್ ಆಗಿ ಹೇಳೋದಾದ್ರೆ 2 ಗಂಟೆ 20 ನಿಮಿಷ ಇರುವಂತಹ ಲವ್ OTP ಸಿನಿಮಾ ಒಂದು ಒಳ್ಳೆ ಯೂತ್ಫುಲ್ ಫನ್ ವಾಚ್. ಫ್ಯಾಮಿಲಿ ಜೊತೆ ಕೂತು ಆರಾಮಾಗಿ ನೋಡಬಹುದು. ಪ್ರೆಡಿಕ್ಟಬಲ್ ಅಂತ ಅನ್ಸಿದ್ರು ವಿಷಯಗಳನ್ನ ಟ್ರೀಟ್ ಮಾಡಿರುವಂತಹ ರೀತಿ ರೆಗ್ಯುಲರ್ ಅಂತ ಅನ್ಸಲ್ಲ. ನಗ್ಸುತ್ತೆ, ಟಚ್ ಆಗುತ್ತೆ, ಮನ ಮುಟ್ಟುತ್ತೆ. ಟಾಕ್ಸಿಕ್ ರಿಲೇಶನ್ಶಿಪ್, ಹಾರ್ಟ್ ಬ್ರೇಕ್ ಎಲ್ಲವನ್ನ ಚೆನ್ನಾಗಿ ಶೋಕೇಸ್ ಮಾಡಿ ಪ್ಯಾಕ್ ಮಾಡಿದ್ದಾರೆ.
ಸಣ್ಣ ಪುಟ್ಟ ಲೋಪದೋಷಗಳು ಕಂಡ್ರೂ ಆಸ್ ಎ ಓವರ್ ಆಲ್ ಮೂವಿ ಇದು ನಿಮ್ಮನ್ನ ಖಂಡಿತವಾಗ್ಲೂ ಎಂಟರ್ಟೈನ್ ಮಾಡುತ್ತೆ ಅಂತ ಹೇಳ್ತೀನಿ. ನೀವೇನಾದ್ರೂ ಈ ಸಿನಿಮಾವನ್ನ ನೋಡಿದ್ರೆ ನಿಮ್ಗೆ ಹೇಗೆ ಅನ್ನಿಸ್ತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಸೈನಿಂಗ್ ಆಫ್, ಮನು.